ಶನೈಹಿ ಅಂದ್ರೆ ನಿಧಾನ, ಚರತಿ ಚಲಿಸುವಂಥದ್ದು, ಶನೇಶ್ವರ ಅಂತ ಕೆಲವರು ಹೇಳ್ತಾರೆ. ಶನೇಶ್ವರ ಅಲ್ಲ, ಈಶ್ವರ ಪಟ್ಟ ಇಲ್ಲ. ಶನೈಶ್ಚರ, ಸೌರಿ ಅನ್ನುವಂತ ಹೆಸರನ್ನ ಹೇಳ್ತಾರೆ. ಯಮಾಗ್ರಜ ಅಂತ ಹೇಳ್ತಾರೆ, ಯಮನಿಗೆ ಅಗ್ರಜ, ಸೂರ್ಯನ ಮಗನಾಗಿರ್ತಕ್ಕಂಥವನು ಶನಿ. ಯಾವಾಗ ಈ ಶನೈಶ್ವರನ ಬದಲಾವಣೆ ಅನ್ನುವಂಥದ್ದು ಉಂಟಾಗತ್ತೆ, ಆಗ 12 ರಾಶಿಯವರ ಮೇಲೆ ಅದರ ಒಂದು ಪರಿಣಾಮ ಅನ್ನುವಂಥದ್ದು ಇರುತ್ತೆ. ವ್ಯಕ್ತಿ ಒಳ್ಳೆಯ ಸ್ಥಾನದಲ್ಲಿ ಇರ್ತಾನೆ, ಆದ್ರೆ ಆ ಒಳ್ಳೆಯ ಸ್ಥಾನದಿಂದ ಏಕಾಏಕಿ ಏನೋ ಸಮಸ್ಯೆಗಳಾಗಿ ಪತನ ಆಗುವಂಥದ್ದು. ಹಾಗಾದ್ರೆ ಜನ ಹೆದರ್ಕೋಬೇಕಾ ಅಂತಂದ್ರೆ ಖಂಡಿತ ಇಲ್ಲ. ಯಾಕೆ ಅಂತಂದ್ರೆ ಕಷ್ಟಪಟ್ಟು ಕೆಲಸ ಮಾಡುವಂತಹ ವರ್ಗ ಯಾರಿರ್ತಾರೆ ಅಂತವರಿಗೆ ಶನಿಯ ಒಂದು ಪ್ರಭಾವ ಅನ್ನುವಂಥದ್ದು ಕಡಿಮೆ. ಕನ್ಯಾ ರಾಶಿಯವರಿಗೆ 6ಥ ಸ್ಥಾನದಲ್ಲಿ ಶನಿ. ಯಾವಾಗ್ಲೂ ಪಾಪಗ್ರಹರೆಲ್ಲರೂ ಕೂಡ 3ನೇ ಸ್ಥಾನ, 6ನೇ ಸ್ಥಾನ, 11ನೇ ಸ್ಥಾನದಲ್ಲಿ ಶುಭ ಫಲವನ್ನ ತಂದು ಕೊಡ್ತಾರೆ ಅಂತ ನಮಗೆ ಇರುವಂತಹ ವಿಚಾರ. ಆಗ 7ನೇ ಮನೆಗೆ ಯಾವಾಗ ಶನಿಯ ಸಂಚಾರ, 6ನೇ ಸ್ಥಾನ ಎಲ್ಲ ಶತ್ರುಗಳಿಂದ ತೊಂದರೆ ಇರುವಂತದನ್ನೆಲ್ಲ ನಿವೃತ್ತಿ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನ ಇಷ್ಟು ದಿಸೆಗಳ ಕಾಲ ಬಂದಾಗ 10ನೇ ಸ್ಥಾನದಲ್ಲಿ ಗುರುವಿನ ಸಂಚಾರ, 7ನೇ ಸ್ಥಾನದಲ್ಲಿ ಶನಿಯ ಸಂಚಾರ ಈ ಕನ್ಯಾ ರಾಶಿಯವರಿಗೆ ಆಗ್ತಿರುವಂಥದ್ದು. ಕನ್ಯಾ ರಾಶಿಯವರಿಗೆ 7ಮ ಸ್ಥಾನವನ್ನು ವಿವಾಹ ಮದನಾಲೋಕ ಭಾರ್ಯಾಭರ್ತು ಸಮಾಗಮಾಹ, ಕೌಟುಂಬಿಕ ಸುಖ, ಹೆಂಡತಿ ಗಂಡರ ಮಧ್ಯೆ ಇರುವಂತಹ ಒಂದು ಸಾಂಸಾರಿಕ ಸುಖವನ್ನ ತೋರಿಸುವಂತಹ, ವಿಶೇಷವಾಗಿ ಪಾರ್ಟ್ನರ್ಶಿಪ್ ಅಲ್ಲಿ ಯಾರು ವ್ಯವಹಾರವನ್ನ ಮಾಡ್ತಿರ್ತಾರೆ ಅಂತಹ ಪಾರ್ಟ್ನರ್ಶಿಪ್ ಅನ್ನ ತೋರಿಸುವಂತಹ, ಮತ್ತೆ ಕರ್ಮಸ್ಥಾನದಲ್ಲಿ ಯಾವಾಗ ಗುರು ಬಂದ ಅಂತಂದ್ರೆ ನೋಡಿ, ಇದೆರಡಕ್ಕೂ ನಾವು ಲಿಂಕ್ ಮಾಡ್ಬೇಕು. 7ಮ ಸ್ಥಾನ ಪಾರ್ಟ್ನರ್ಶಿಪ್ ಅನ್ನ ತೋರಿಸುವಂತ ಸ್ಥಾನ, 10ನೇ ಸ್ಥಾನದಲ್ಲಿ ಗುರು ಬಂದ ಅಂತಾದ್ರೆ ಕರ್ಮವನ್ನ ಹಾಳು ಮಾಡ್ತಾನೆ. 10ನೇ ಸ್ಥಾನದಲ್ಲಿ ಗುರು ಕರ್ಮವನ್ನ ತೊಂದರೆಯನ್ನ ಉಂಟು ಮಾಡುವಂಥದ್ದು. ಹಾಗಾಗಿ ಕರ್ಮಸ್ಥಾನದಲ್ಲಿ ಗುರು ಬಂದ ಅಂತಾದ್ರೆ ಮಾಡುವಂತಹ ವೃತ್ತಿಯಲ್ಲಿ ತೊಂದರೆಗಳು ಉಂಟಾಗುವಂಥದ್ದು. ಅದರಲ್ಲೂ ವಿಶೇಷವಾಗಿ ಬಿಸ್ನೆಸ್ ಮಾಡ್ತಿದ್ರೆ ಶನಿ, ಯಾಕೆಂದ್ರೆ ಕರ್ಮಕಾರಕನ ಒಂದು ಪೂರ್ಣ ದೃಷ್ಟಿ ಜನ್ಮದ ಮೇಲೆ ಬಂತು ಅಂತಾಯ್ತು ಅಂತಾದ್ರೆ ಕರ್ಮವನ್ನ ತೊಂದರೆಯನ್ನ ಮಾಡ್ತಾನೆ. 7ಮ ಸ್ಥಾನದಿಂದ ದೃಷ್ಟಿ ಕೊಡುವಂತಹ ಕಾರಣದಿಂದ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡ್ತಿರುವಂತಹ ವ್ಯವಹಾರದಲ್ಲಿ ಒಂದಷ್ಟು ತೊಂದರೆ ಬರುತ್ತೆ. ಅಥವಾ ನಿಮಗೆ ಪ್ರೇರಣೆ ಆಗತ್ತೆ ಪಾರ್ಟ್ನರ್ಶಿಪ್ ಅಲ್ಲಿ ವೃತ್ತಿಯನ್ನ ಮಾಡೋಣ ಅಂತ, ಪಾರ್ಟ್ನರ್ಶಿಪ್ ಅಲ್ಲಿ ಮಾಡ್ಲಿಕ್ಕೆ ಹೋಗಿ ತೊಂದರೆಯನ್ನು ಅನುಭವಿಸಿ ಪಾರ್ಟ್ನರ್ ತೊಂದರೆ ಆಗುವಂಥದ್ದು, ನಿಮ್ಮಿಂದ ನಿಮ್ಮ ಪಾರ್ಟ್ನರಿಗೆ ತೊಂದರೆ ಆಗುವಂಥದ್ದು, ಮಧ್ಯದಲ್ಲಿ ಏನೋ ಒಂದಷ್ಟು ತೊಂದರೆ ಬಂದು ತಡೆಗಳು ಉಂಟಾಗಿ ಆ ತಡೆಗಳಿಂದ ಒಂದಷ್ಟು ಹಿಂಸೆ ಅನುಭವಿಸುವಂತಹ ಒಂದು ಸಾಧ್ಯತೆಗಳು ಈ ಕನ್ಯಾ ರಾಶಿಯವರಿಗೆ ಪ್ರಾಪ್ತವಾಗತ್ತೆ. ಗುರುವಿನ ಬಲವೂ ಇಲ್ಲ, ಶನಿಯ ಬಲವೂ ಇಲ್ಲ, ಪೂರ್ತಿಯಾಗಿ ತೊಂದರೆ ಕೊಡ್ತಾರೆ ಅಂತ ಹೇಳ್ದಿದ್ರು ಕೂಡ ತೊಂದರೆ ಅನ್ನುವಂಥದ್ದು ಸಹಜ. ಹಾಗಾಗಿ ಮಧ್ಯಮವಾಗಿರುವಂತಹ ಫಲವನ್ನ ಕನ್ಯಾ ರಾಶಿಯವರು ನಿರೀಕ್ಷಣೆಯನ್ನ ಮಾಡ್ಬೋದು. ಮತ್ತೆ ಕುಟುಂಬದಲ್ಲಿ ಗಂಡ ಹೆಂಡತಿಯರ ಮಧ್ಯೆ ಒಂದಷ್ಟು ಸಣ್ಣ ಪುಟ್ಟ ವೈಮನಸ್ಯಗಳು ಬರುತ್ತೆ. ಕುಟುಂಬದ ಒಂದು ಸುಖವನ್ನ ಕಾಪಾಡಿಕೊಳ್ಳಿಕ್ಕೆ ಕನ್ಯಾ ರಾಶಿಯವರು ತುಂಬಾ ಎಚ್ಚರಿಕೆಯನ್ನ ವಹಿಸ್ಬೇಕಾಗತ್ತೆ. ಶುಕ್ರನನ್ನ ಬಲಪಡಿಸ್ಬೇಕು. ಹಾಗಾಗಿ ದೇವಿಯ ದೇವಸ್ಥಾನಕ್ಕೆ ಹೋಗಬೇಕು. ದೇವಿಗೆ ಸಂಬಂಧಪಟ್ಟಿರುವಂತಹ ಪೂಜಾದಿಗಳನ್ನ, ಸಪ್ತಶತಿ ಪಾರಾಯಣಾದಿಗಳನ್ನ ಮಾಡಿಸುವಂಥದ್ದು ಕುಟುಂಬದಲ್ಲಿ ಇರುವಂತಹ ಒಂದಷ್ಟು ಕೊಡಬಹುದಾಗಿರುವಂತಹ ಶನಿ ಕೊಡಬಹುದಾಗಿರುವಂತಹ ಒಂದಷ್ಟು ಸಮಸ್ಯೆಗಳನ್ನ ನಿವೃತ್ತಿ ಮಾಡುತ್ತೆ. ಹಾಗಾಗಿ ವ್ಯಯಸ್ಥಾನಕ್ಕೆ ಕೇತುವಿನ ಸಂಚಾರ ಮುಂದಿನ ದಿನಗಳಲ್ಲಿ ಆಗುವಂಥದ್ದು. ವ್ಯಯಸ್ಥಾನಕ್ಕೆ ಕೇತುವಿನ ಸಂಚಾರ ಆದ ಅಂತಾದ್ರೆ ಸಾಕಷ್ಟು ನಿದ್ರೆಯಲ್ಲಿ ಹಿಂಸೆ, ಅಂದ್ರೆ ಒಂದ್ ರೀತಿ ಒಳ್ಳೆ ಸುಖವಾಗಿರುವಂತ ನಿದ್ರೆ ಇಲ್ಲ, ಮನೆಯಲ್ಲಿ ಯಾವಾಗಲೂ ಜಗಳ ಆಗಿ ನಿದ್ರೆ ಮಾಡುವಂಥದ್ದು, ಈ ರೀತಿಯಾಗಿರುವಂತಹ ಒಂದು ತೊಂದರೆಗಳನ್ನ ಉಂಟು ಮಾಡೋದು. ಹಾಗಾಗಿ ಶುಕ್ರನನ್ನ ಬಲಪಡಿಸ್ಬೇಕು. ಶುಕ್ರನನ್ನ ಬಲಪಡಿಸಿದಾಗ ಕುಟುಂಬದಲ್ಲಿ ಇರುವಂತಹ ಒಂದು ಸಮಸ್ಯೆಗಳನ್ನ ಶುಕ್ರ ನಿವೃತ್ತಿ ಮಾಡ್ಲಿಕ್ಕೆ ಆಶೀರ್ವಾದವನ್ನ ಮಾಡ್ತಾನೆ. ಶುಕ್ರ ಬಲಪಡಿಸ್ಬೇಕು ಅಂದ್ರೆ ಶುಕ್ರವಾರದಂದು ದೇವಿಯ ಒಂದು ಸ್ತುತಿಯನ್ನ, ಪೂಜೆಯನ್ನ, ಪಾರಾಯಣವನ್ನ ಮಾಡುವಂಥದ್ದು. ದೇವಿಗೆ ವಿಶೇಷವಾಗಿ ಸುವಾಸಿನಿ ಅರ್ಚನ ಪ್ರೀತ, ಸುವಾಸಿನಿಯರು ಹೆಂಗಸರು ವಿಶೇಷವಾಗಿ ಕುಂಕುಮಾರ್ಚನೆಯನ್ನ ಮಾಡುವಂಥದ್ದು, ದೇವಿಗೆ ಸುಗಂಧ ಇರುವಂತಹ ಪುಷ್ಪಗಳನ್ನ, ಹೂವನ್ನು ಸಮರ್ಪಣೆ ಮಾಡುವಂಥದ್ದು, ಅಷ್ಟೋತ್ತರಗಳನ್ನ ಹೇಳುವಂಥದ್ದು. ಶುಕ್ರವಾರ ಸಾಯಂಕಾಲ ಮನೆಗೆ ಯಾರು ಮುತ್ತೈದೆಯರನ್ನ ಕರೆದು ಅವರಿಗೆ ಅರ್ಶನ ಕುಂಕುಮ ಕೊಡುವಂಥದ್ದು. ಇದರಿಂದ ದೇವಿ ತೃಪ್ತಳಾಗ್ತಾಳೆ. ಲಕ್ಷ್ಮೀಯ ಹೃದಯ ಪಾರಾಯಣವನ್ನ, ಲಕ್ಷ್ಮೀಯ ಹೃದಯ ಅನ್ನುವಂತಹ ಅಥರ್ವಣ ರಹಸ್ಯದಲ್ಲಿ ಭಾರ್ಗವ ಮಹರ್ಷಿಗಳು ದರ್ಶನ ಮಾಡಿರುವಂತಹ ಈ ಸ್ತೋತ್ರಗಳನ್ನ ಯಾರು ಪಾರಾಯಣವನ್ನ ಮಾಡ್ತಾರೆ ಅಂತವರಿಗೆ ವಿಶೇಷ ಶುಭ ಫಲಗಳನ್ನ ತಂದು ಕೊಡುತ್ತೆ. ಹಾಗಾಗಿ ಕನ್ಯಾ ರಾಶಿಯವರಿಗೆ ಕುಟುಂಬದಲ್ಲಿ, ಪಾರ್ಟ್ನರ್ಶಿಪ್ ಅಲ್ಲಿ, ವೃತ್ತಿಯಲ್ಲಿ ತೊಂದರೆ ಬರುತ್ತೆ. ಹಾಗಾಗಿ ಕುಟುಂಬದಲ್ಲಿ ತೊಂದರೆ ಬರ್ಲಿಕ್ಕೆ ಲಕ್ಷ್ಮಿಯ ಆರಾಧನೆಯನ್ನು ಮಾಡಿ, ಕೆಲಸದಲ್ಲಿ ತೊಂದರೆ ಬಂದು ಅಂತಾದ್ರೆ ಈಶ್ವರನ ಆರಾಧನೆ, ದಕ್ಷಿಣಾಮೂರ್ತಿ ಸ್ತೋತ್ರವನ್ನ ಪಾರಾಯಣವನ್ನ ಮಾಡುವಂಥದ್ದು ಈ ಕನ್ಯಾ ರಾಶಿಯವರಿಗೆ ವಿಶೇಷ ಶುಭ ಫಲಗಳನ್ನು ತಂದು. ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ 30ರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನ ಹಮ್ಮಿಕೊಂಡಿದೆ. ಯಾಗದಲ್ಲಿ ಭಾಗವಹಿಸುವವರಿಗೆ 48 ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀರಕ್ಷೆಯನ್ನ ಕೊಡಲಾಗುವುದು. ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ. ಹೆಚ್ಚಿನ ಮಾಹಿತಿಗಾಗಿ ದೇವರಿಗತಿ.com ವೆಬ್ಸೈಟ್ ಅನ್ನು ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ.